ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದಂತಹ ವಾರ್ಷಿಕ ಮಹಾಸಭೆ ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬೆದಲೂರು ಮುನಿಕೃಷ್ಣಪ್ಪ ರವರು ಉದ್ಘಾಟನೆ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ, ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಸಂಘಗಳ ಕೊಡುಗೆ ಮಹತ್ವದ್ದು. ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡುವಂತಹ ಸಾಲ ಸೌಲಭ್ಯಗಳು ಅವರ ಬದುಕಿನಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸುತ್ತಾ ಇವೆ. ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬೆದಲೂರು ಮುನಿಕೃಷ್ಣಪ್ಪ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರ ಸಂಘಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡುವಂತಹ ಸಾಲ ಸೌಲಭ್ಯಗಳು ಅವರ ಬದುಕಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸ್ತಾ ಇವೆ ಅಂತ ಹೇಳಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬೆದಲೂರು ಮುನಿಕೃಷ್ಣಪ್ಪ ಹೇಳಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದಂತಹ ವಾರ್ಷಿಕ ಮಹಾಸಭೆ ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದು, ಸಹಕಾರ ಸಂಘಗಳಿಂದ ದೊರೆಯುವಂತಹ ಸುಲಭ ಸಾಲ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಬೇಕು. ಮಹಿಳೆಯರ ಉದ್ಯಮಶೀಲತೆಗೆ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ಸಂಘವು ನಿರಂತರವಾಗಿ ಬೆಂಬಲವನ್ನು ನೀಡುತ್ತಾ ಇದೆ. ಸದಸ್ಯರ ಸಹಕಾರದಿಂದ ಸಂಘವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ಬದ್ಧರಾಗಿದ್ದೇವೆ. ಅಲ್ಲದೆ ಯುವಜನರಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆಯನ್ನ ಸಂಘದ ವತಿಯಿಂದ ಕಲ್ಪಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಫಲಾನುಭವಿಗಳು ಸಂಘದ ಕಾರ್ಯವನ್ನು ಶ್ಲಾಘಿಸಿ ಈ ಸಾಲ ಸೌಲಭ್ಯ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಉತ್ತೇಜನ ನೀಡಲಿದೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ, ಕಾರ್ಯದರ್ಶಿ ಮಹೇಶ್, ನಿರ್ದೇಶಕರಾದಂತಹ ದೊಡ್ಡ ಸಣ್ಣೆ ತಿಮ್ಮರಾಜು, ಶ್ರೀನಿವಾಸ್, ನವೀನ್ ಕುಮಾರ್, ನವೀನ್, ಮನೋಜ್, ಮಹೇಶ್, ಮಾಚಪ್ಪ, ಲೋಕೇಶ್, ರಾಯಸಂದ್ರ, ನವೀನ್, ಅರಿಶಿನಕುಂಟೆ, ಎ ವೀರಭದ್ರಪ್ಪ, ರೇಣುಕಾ, ಕಾರ್ಯನಿರ್ವಹಣಾಧಿಕಾರಿ ಮಹೇಶ್, ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಹಾಗೂ ಸಂಘದ ಸದಸ್ಯರು, ಸಂಘದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಮ್ಮ ಒಂದು ಕಮ್ಯುನಿಟಿ ಅಂತೇಳಿ ಒಂದು ಹೊರಗೆ ಫ್ರೀ ಕೊಡೋಣ, ಕಂಪ್ಲೀಟ್ ಫ್ರೀ ಕೊಡೋಣ ಅಂತೇಳಿ ಸುಮಾರು 1 ವರ್ಷದಿಂದ ಇಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಕಲಿಸೋದಕ್ಕೆ ಇಟ್ಕೊಂಡಿದ್ದೀವಿ. ನಂಬರ್ 1 ಕರೆ ಮಾಡ್ತಾ ಇದೀವಿ, ಗ್ರೂಪ್ ಅಲ್ಲಿ ಹಾಕ್ತಿವಿ. ಯಾರಾದ್ರೂ ಬಂದು ಕಲಿಯೋದಕ್ಕೆ ಬೇರೆ ಕಡೆ ಹೋಗಿ 4,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಬಂದು ಕಲ್ತ್ಕೊಳ್ಳೋದು ನಮ್ಮಲ್ಲಿ ಇದೊಂದು ಉಚಿತವಾಗಿ ಅಂದ್ರೆ ಯಾವುದೋ ಕೇಳಲ್ಲ ಅಂತಂದ್ರೆ ನಾವು ಏನು ಕೊಟ್ಟಿಯನ್ನು ನಾವು ಮಾಡಿದೀವಲ್ಲ ನಾವು ಬರೀ ಅದ್ರ ಲೆಕ್ಕ ನಿಮ್ಗೆ 0%. ನಾವೇನಂದ್ರೆ ಅಭಿವೃದ್ಧಿ ಆಗಲಿ, ಬ್ಯಾಂಕಲ್ಲಿ ಈಗ ಒಂದು ಅಕೌಂಟ್ ಮಾಡೋದಕ್ಕೆ ನಾವು ಯಾಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ನಮ್ಮ ಬ್ಯಾಂಕಿಂದಾನೆ ಕೊಡ್ತೀವಿ. ಕೆಲವು ಅದನ್ನು ಯಾವ ತರ ಕಟ್ಟೋದು ಏನಂತ ಇಲ್ಲಿ ಹಾಕಂತೀವಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಂದು ನಮ್ಮ ಬ್ಯಾಂಕ್ ಅಲ್ಲಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ನಿಮ್ಮ ಅದ್ರಲ್ಲಿ ಬರೋದಷ್ಟು 1,000 ರೂಪಾಯಿ ಮಾಡಿದ್ವಿ ಅಷ್ಟೇ. ನಾವು ಆಮೇಲೆ ಇನ್ಸೂರೆನ್ಸ್ ವರ್ಷ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಬಂದು ಅದನ್ನ ಕಲ್ತ್ಕೊಳ್ಳಿ. ನಿಮ್ ಟೀಮ್ ಇದ್ದೀರ ಬಂದೋಗಲಿಕ್ಕೆ ನಮ್ಮ ಈಗ ಆಧಾರ್ ಕಾರ್ಡ್ ಐತೆ, ಸರ್ಕಾರ ನಿಮಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಐತೆ, ಉಚಿತವಾಗಿ ಕಂಪ್ಯೂಟರ್ ಅಂತ ಹೋದಾಗ ಒಂದು ಗ್ರೂಪ್ ಅಲ್ಲಿ ಆಗಿದಾಗ ಯಾರ ರಿಪ್ಲೈ ಇಲ್ಲಲ್ಲ, ಅದು ಟೈಪ್ ಮಾಡಿ ನಮ್ಮ ರಾಧಾಕೃಷ್ಣ ಅವರು ಟೈಪ್ ಮಾಡಿ ಹಾಕೋದು. ನಮ್ ವೀರಭದ್ರಣ್ಣ, ತಿಮ್ಮರಾಜ, ಹಳ್ಳಿಗೆ ಹೋದಾಗ ಗುಂಬಳೇ ಇಲ್ಲ, ಅದು ಬಂದು ಕಲ್ತ್ಕೊಳ್ರಪ್ಪ ಅಂತೇಳಿ. ಅದಕ್ಕೆ ಲಿಮಿಟ್ ಏನಿಲ್ಲ. ಅದಕ್ಕೆ ಏನು ಚಿಕ್ಕ ಮಕ್ಳು ಏನು 10ನೇ ಕ್ಲಾಸು ಫಸ್ಟ್ ಸೆಕೆಂಡ್ ಅವ್ರಿಗೇನು ಅಂತೇನಿಲ್ಲ. ಪ್ರತಿಯೊಬ್ಬರು ಕಲ್ತ್ಕೊಂಡು ಹೋಗ್ಬೋದು. ಕಲ್ತ್ರೆ ಯಾವ್ದು ಒಂದು ಅನುಕೂಲ ಆಗ್ಲಿ ಅಂತ ಏನಿಲ್ಲ ಅಂತಂದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾಕಂದ್ರೆ ಸಾಲವಿತ ಅಂತ ಇದ್ರು. ಅದೇ ತರ ನಮ್ಮ ಬ್ಯಾಂಕ್ನ ಕೆಲವು ಸಾಲವಿತ ಆಗಬೇಕು, ಸಾಲ ತಿಳಿಸ್ಬೇಕು. ಯಾರು ದುರುಪಯೋಗ ಪಡಿಸ್ಕೊಳ್ಳೋದು ಒಬ್ರಿಗೆ. ಯಾಕಂದ್ರೆ ಒಂದು ಸಂಘ ಯಾರೋ ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ಹೋಗಿ ಮುಂದೆ ಫ್ಯೂಚರ್ ಇದೆ. ನಿಮ್ಗೆ ಈಗೇನು 1 ಲಕ್ಷ ಕೊಡ್ತಾ ಇದ್ರಿ ಗುಂಪಿಗೆ, ಆಮೇಲೆ 3 ಲಕ್ಷ ಕೊಡ್ತೀವಿ, ಆಮೇಲೆ 6 ಲಕ್ಷ ಕೊಡ್ತೀವಿ. ಈ ತರ ನೀವು ಗುಂಪು ನಾವು ನೋಡ್ತೀವಿ ಯಾವ ತರ ನಡೆಸ್ಕೊಂಡು ಹೋಗ್ತಾ ಇದೀವಿ. ಈಗ ಬುಕ್ಕಲ್ಲಿ ನಾನು ನೋಡಿದೆ, ಚೆನ್ನಾಗಿ ಮೈಂಟೈನ್ ಮಾಡೋರಿಗೆಲ್ಲ ನಮ್ಗೆ ದುಡ್ಡು ವೆರಿ ದುಡ್ಡು ಅಂತ ಹಾಕಿದ್ದೀವಿ. ನೋಡಿದ್ರ ಯಾರು ಗಮನಿಸಿಲ್ಲ, ನಿಮ್ ಬುಕ್ ನೀವೇ ಗಮನಿಸಿಲ್ಲ. ನಾನು ರೇಟಿಂಗ್ ಕೊಟ್ಟಿದ್ದೀನಿ ನಿಮ್ ಬುಕ್ಗೆ, ಯಾವ ರೇಟಿಂಗ್ ಇದೆ, ಏನು ಚೆನ್ನಾಗಿದೆ, ಹೆಂಗ್ ಮೈಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ರೇಟಿಂಗ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ನ್ಯೂಸ್ ಕರ್ನಾಟಕ ಒನ್ ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.